ಏನೇ ವಿಧಿ ವಿರಾಟವೇ ಎಂತ ಪರಿಯಾಗಿ ಹೆಚ್ಚು ಬರ್ತವೆ ಈ ಬೆನಕನ ಬಾಳಿನಲ್ಲಿ. ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಿತ್ತಿಕೊಂಡು ನಾನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ತಂದೆ ತಾಯಿಯರ ಸ್ವರೂಪವೇ ತಾನಾಗಿ ನಮಗೋಸ್ಕರ ಹಗಲು ಶ್ರಮಿಸಿದ್ದಾರೆ ನನ್ನ ಶಿವರಾಯ. ಪ್ರತಿಯೊಂದು ಪರೀಕ್ಷೆಯಲ್ಲಿ ನಿರುದ್ಯೋಗಿಯಾಗಿ ತಿರುಗುವಂತಾಯಿತೆ ನನ್ನ ಬಾಳು. ಹಣವೆಂದರೆ ಹೆಣವು ಬಾಯಿ ಬಿಡುವ ಈ ಸಮಾಜದಲ್ಲಿ ನನ್ನಂತ ಬಡ ಬಾಯಿಗೆ ನೌಕರಿ ಸಿಗುವುದಾದರೆ ಹೇಗೆ ದೇವಾ ಹೇಗೆ? ದೈವ ಸಂಕಲ್ಪ ಹೇಗಿದೆಯೋ ಹಾಗೇ ನಡೆಯಲಿ. ನಾನು ಚಿಕ್ಕವನಿದ್ದಾಗ ನನಗ ಅನ್ನ ಹಾಕಿ ಸಲುವಿದ ಅವ ನನ್ನ ದನಿಯಾದ ರೈತರ ಸಂಘದ ಅಧ್ಯಕ್ಷನಾದ ಅವರ ವೀರ ಹಾಗೂ ಅವರ ಧರ್ಮ ಪತ್ನಿ ಅನುಪೂರ್ಣಮ ಸತ್ತು ಇಂದಿಗೆ 17 ವರ್ಷ ಕಟ್ಟಿಸಿದವು. ಅವರಿಗಿತ್ತು 2 ಅವಳ ಜವಳಿ ಮಕ್ಕಳಲ್ಲಿ ಒಂದು ಮಗುವು ಬೀದಿ ಪಾಲಾಯಿತು. ಉಳಿದೊಬ್ಬ ಮಗ ಕನಕ ಎನ್ನವನು ನಾನು ತಂದು ಸಾಕಿದನು. ನನ್ನ ಸಾಕು ತಮ್ಮ ಕನಕನಿಗೆ ಒಟ್ಟಿನಲ್ಲಿ ಯಾವ ಕೊಂದು ಕೊರತಿಲ್ಲದಂತೆ ಕನಕ ಬೆನಕರಿಗೆ ಯಾವ ಕೊಂದು ಕೊರತಿಲ್ಲದಂತೆ ನನ್ನ ಕರ್ತವ್ಯವಾಗಿದೆ. ಶಿವನ ಜೋಪಾನ ಮಾಡುವುದೇ ನನ್ನ ಆದ್ಯ ಕರ್ತವ್ಯ. ಶಿವರಾಯರೇ, ಒಬ್ಬರೇ ನಿಂತು ಏನು ಯೋಚನೆ ಮಾಡುತ್ತಿದ್ದೀರಲ್ಲ? ಪ್ರತಿ ವರ್ಷ ರಕ್ಷಾ ಬಂಧನಕ್ಕೆ ಹಬ್ಬಕ್ಕೆ ನಮ್ಮೆಲ್ಲರಿಗೆ ತಂಗಿಯಾಗಿ ರಾಖಿ ಕಟ್ಟಲು ಬರುತ್ತದೆ ಎಂದು ದಾರಿ ಕಾಯ್ತಿದ್ದೆ. ದೇವರ ಕೊಟ್ಟ ತಂಗಿ ಎಂದು ಇಷ್ಟಪಟ್ಟು ಬರಲಿಲ್ಲವೆಂದು ನಿನ್ನ ಬಗ್ಗೆ ಚಿಂತೆ ಮಾಡಿದ್ದೀನಮ್ಮ. ತಮ್ಮ ಕನಕ ಬೆನಕ ಬೇಗನೆ ಬಾರಪ್ಪ. ಏಕಣ್ಣ, ಏನಾದರೂ ಕೆಲಸವಿತ್ತೆ? ಕೆಲಸದ ವಿಷಯವಿರಲಪ್ಪ. ಇಲ್ಲಿ ಯಾರು ಬಂದಿದ್ದಾರ ನೋಡು. ಓ ತಂಗಿ ಮಂಗ್ಲಿ, ಯಾವಾಗ ಬಂದಿಯಮ್ಮ? ಈಗ ತಾನೇ ಬಂದೆ ಅಣ್ಣ. ತಮ್ಮ ಕನಕ ನಿನ್ನ ತಮ್ಮ ಬೆನಕ ಇಷ್ಟೊತ್ತಾದ್ರೂ ಬರಲಿಲ್ಲವೇ? ಏಕೆ? ಅಣ್ಣ, ನೆನೆದವರ ಮನದಲ್ಲಿ ಎಂದು ಹಾಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ತಮ್ಮ ಬೆನಕ ಬಂದೇ ಬಿಟ್ಟ. ಅಣ್ಣ ಬಾ, ಈಗ ಬಂದ್ಯಾ? ಹೌದು ತಂಗಿ, ಈಗ ಬಂದೆ. ಸೋದರ ಬೆನಕ ನೀನು ಬರುವುದು ಸ್ವಲ್ಪ ತಡವಾಯ್ತಲ್ಲಪ್ಪ. ಹೇಗೆ? ಅಣ್ಣ, ಹಿಂದೂ ರಕ್ಷಾ ಬಂಧನ ದಿನವಲ್ಲವೇ? ಅಕ್ಕ ತಂಗಿಯರಿಲ್ಲದ ನಮಗೆ ಅಕ್ಕ ತಂಗಿಯ ಸ್ಥಾನದಲ್ಲಿ ನಿಂತು ರಾಖಿ ಕಟ್ಟಲು ಬಂದಿರುವ ನನ್ನ ತಂಗಿ ಮಂಗ್ಲಿಗೆ ಗಿಫ್ಟ್ ತರೋದ್ರೊಳಗಾಗಿ ಲೇಟ್ ಆಗಿರಬೇಕು. ಹೌದೇನೋ ಸೋದರ? ಹೀಗೋ ಲೇ ನೇತ್ರ, ಬೇಗನೆ ನನ್ನ ಮೈದಿನಿಗೆ ರಾಖಿ ಕಟ್ಟಲು ನನ್ನ ಗೆಳತಿ ಬಂದರೆ ಬೇಗನೆ ಆರತಿ ತೆಗೆದುಕೊಂಡು ಬಾರೆ. ಕೇಳ್ತಿ ಮಂಗ್ಲಿ, ಈಗ ತಾನೇ ಬಂದ್ರಿವ್ಯಾ? ಹೌದು ನೇತ್ರ, ಈಗ ತಾನೇ ಬಂದೆ. ಮಂಗ್ಲಿ, ನಮ್ಮೆಲ್ಲರಿಗೆ ಬೇಗನೆ ರಾಖಿ ಕಟ್ಟಮ್ಮ. ಆ ನಂತರ ಎಲ್ಲರೂ ಸೇರಿ ಊಟವನ್ನು ಮಾಡೋಣ. ಆಯ್ತಣ್ಣ, ನಿಮ್ಮ ಇಷ್ಟದಂತಾನೆ ಆಗಲಿ. ಹೊತ್ತಾಗುತ್ತದೆ, ಬೇಗ ರಾಖಿ ಕಟ್ಟು. ಆಯ್ತು ನೇತ್ರ.
ತೆಗೆದುಕೋ ತಂಗಿ ನನ್ನ ಶಿವರಾಯನ ಸೀರೆಯ ಕಾಣಿಕೆಯನ್ನು. ತೆಗೆದುಕೋ ತಂಗಿ ಈ ನನ್ನ ಕನಕನ ಕಾಣಿಕೆ ಬಳೆಯನ್ನು. ತೆಗೆದುಕೋ ತಂಗಿ ಈ ನಿನ್ನ ಬೆನಕಿನ ಕಾಣಿಕೆ ಈ ಚೂಡಿದಾರವನ್ನು. ಬ್ರಹ್ಮ ವಿಷ್ಣು ಇಂಥ ಅಣ್ಣರನ್ನು ಪಡೆದ ಈ ಮಕ್ಕಳ ಜೀವನ ಸಾರ್ಥಕವಾಯಿತು. ಅಣ್ಣ ಅತ್ತಿಗೆ ಆಶೀರ್ವದಿಸಿ. ಹೇಳಿ ಸೋದರೇ ಹೇಳಿ. ಆ ಸೂರ್ಯ ಚಂದ್ರ ಇರುವವರೆಗೂ ಈ ನಾಡಿನಲ್ಲಿ ಅಚ್ಚಳಿದವರಿಗೆ ನಿಮ್ಮ ಸುವರ್ಣ ಅಕ್ಷರದಲ್ಲಿ. ಅಣ್ಣ ಅತ್ತಿಗೆ ಈ ಸಂತೋಷಕ್ಕೆ ಎಲ್ಲರೂ ಹಾಡು ಕೂಡಿ ನಲಿಯೋಣ. ಬನ್ನಿ ಎಲ್ಲ ಸೇರಿ ಒಳಗಡೆ ಊಟ ಮಾಡೋಣ. ದುರ್ಗಾ